Hello everyone, welcome to Navras Maths Tutorials. Exercise number 8.1 third question ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ, diagonal AC of a parallelogram ABCD bisects angle A. Show that number 1 it bisects angle C also ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇನ್ನು ಸೆಕೆಂಡ್ ಒನ್ ABCD is a rhombus ಅಂತ ಶೋ ಮಾಡಿ ಅಂತ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ ABCD, ಇನ್ನು ಡಯಾಗ್ನಲ್ AC, ಈ ಡಯಾಗ್ನಲ್ ಇದೆ ಅಲ್ಲ, ಆಂಗಲ್ ಎ ನ ಬೈಸೆಕ್ಟ್ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಆಂಗಲ್ ಈಕ್ವಲ್ ಇದೆ ಅಂತ ಅರ್ಥ. ಓಕೆ, ಇದನ್ನ ನಾವು ನೇಮ್ ಮಾಡೋಣ 1, 2 ಅಂತ. ಓಕೆ, ಅವ್ರು ಏನ್ ಶೋ ಮಾಡಕ್ ಹೇಳಿದ್ರೆ ಇಟ್ ಬೈಸೆಕ್ಟ್ಸ್ ಆಂಗಲ್ ಸಿ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಆಂಗಲ್ ಈಕ್ವಲ್ ಅಂತ ನಾವು ಪ್ರೂವ್ ಮಾಡ್ಬೇಕು. ಅಂದ್ರೆ ಇಲ್ಲಿನೂ ನೇಮ್ ಮಾಡೋಣ ನಾವು 3, ಇದು ಆಂಗಲ್ 4 ಅಂತ. ಓಕೆ, ಗಿವನ್ ಏನಿದೆ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಆಯ್ತಲ್ವಾ. ಬೈಸೆಕ್ಟ್ ಅಂದ್ರೆ 2 ಆಂಗಲ್ಸ್ ಈಕ್ವಲ್ ಇದೆ. ನಾವೇನ್ ಶೋ ಮಾಡ್ಬೇಕು, ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಅಂತ ಶೋ ಮಾಡ್ಬೇಕು. ಹಾಗೆ ತಾನೇ ಬೈಸೆಕ್ಟ್ ಆಗಿದೆ ಅಂತ ಆಗೋದು. ಸೊ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಅಂತ ಶೋ ಮಾಡ್ಬೇಕು. ಈಗ ಸೊಲ್ಯೂಷನ್ ಮಾಡೋಣ. ನೋಡಿ, ಈಗ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅವರೇ ಕೊಟ್ಟಿದ್ದಾರೆ ಬೈಸೆಕ್ಟ್ ಆಗಿದೆ ಅಂತ. ಸೊ ಅದನ್ನ ಬರೆಯೋಣ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2, ರೀಸನ್ AC ಬೈಸೆಕ್ಟ್ಸ್ ಆಂಗಲ್ A ಅಲ್ವಾ. ಈಗ ನೋಡಿ, ಇದು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಈ ರೀತಿ Z ಬಂದ್ರೆ ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ, 2 ಪ್ಯಾರಲಲ್ ಲೈನ್ಸ್ ಮಧ್ಯೆ ಈ ಆಂಗಲ್ ಈಕ್ವಲ್ ಇರ್ತಾವಲ್ವಾ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಆಗುತ್ತಲ್ವಾ. ಸೊ ಅದನ್ನೇ ಬರೆಯೋಣ. ಸೊ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4. ಅದೇ ರೀತಿ ಈ ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಆಗುತ್ತಲ್ವಾ. ಹೆಂಗೆ ನೋಡಿ, ಈ ಈ 2 ಸೈಡ್ಸ್ ಪ್ಯಾರಲಲ್ ಇರ್ತಾವಲ್ವಾ ಪ್ಯಾರಲೋಗ್ರಾಮ್ ಅಲ್ಲಿ. ಸೊ ಈ ರೀತಿ ನೋಡಿ, ಇಲ್ಲಿ ಆಂಗಲ್ 2 ಇದೆ, ಇಲ್ಲಿ ಆಂಗಲ್ 3 ಇದೆ. ಸೊ ಇವೆರಡು ಕೂಡ ಈಕ್ವಲ್ ಇರ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3. ಎರಡಕ್ಕೂ ರೀಸನ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆಯ್ತಲ್ವಾ. ಈಗ ನಾವು ನೋಡಿ, ಇದಕ್ಕೆ 1 ಅಂತ ಕರೆಯೋಣ, ಇದಕ್ಕೆ 2 ಅಂತ ಕರೆಯೋಣ. ಈಗ ನೋಡಿ, ಫ್ರಮ್ 1 and 2 ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ. ಇಲ್ಲಿ ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇದೆ, ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇದೆ. ಅಂದ್ರೆ ಏನರ್ಥ ನೋಡಿ, ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಆಗುತ್ತಲ್ವಾ. ಅಂದ್ರೆ ನೋಡಿ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಇದೆ ಅಲ್ವಾ. ಇಲ್ಲಿ ಇವೆರಡು ಈಕ್ವಲ್ ಇದ್ದಾಗ ಇವೆರಡು ಕೂಡ ಈಕ್ವಲ್ ಇರ್ತಾವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಅಂತ ಹೇಳ್ಬೋದು. ಈಗ ಆಂಗಲ್ 3 ಆಂಗಲ್ 4 ಈಕ್ವಲ್ ಅಂತ ಅಂದ್ರೆ AC ಬೈಸೆಕ್ಟ್ ಆಗಿದ್ರೆ ಅಲ್ವಾ ಅವೆರಡು ಈಕ್ವಲ್ ಆಗೋದು. ಸೊ ನಾವ್ ಅದನ್ನ ಬರಿಬಹುದು. therefore AC diagonal AC bisects angle C also. ಇದು ಕ್ವಶನ್ ನಂಬರ್ 1 ಇದು ಸಾಲ್ವ್ ಮಾಡಿದ್ದು ಅಲ್ವಾ. ಸೊ ಇಲ್ಲಿ ಬರೀತೀನಿ ನಂಬರ್ 1. ಈಗ ನಂಬರ್ 2 ಏನ್ ಕೇಳಿದ್ದಾರೆ, ABCD is a rhombus ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಾವು ಇನ್ ಟ್ರಯಾಂಗಲ್ ABC ನೋಡಿ, ಈ ಟ್ರಯಾಂಗಲ್ ತಗೊಳ್ಳಿ, ABC ಟ್ರಯಾಂಗಲ್ ತಗೊಳ್ಳಿ. ಈ ಆಂಗಲ್ ಈಕ್ವಲ್ ಇದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಆಗುತ್ತಲ್ವಾ. ಹೆಂಗೆ ನೋಡಿ, ಇಲ್ಲಿ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಬಂದಿತ್ತು, ಆಂಗಲ್ 2 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಇದೆ. ಅಂದ್ರೆ ಎಲ್ಲಾ ಆಂಗಲ್ಸ್ ಈಕ್ವಲ್ ಇದಾವಂತ ಅರ್ಥ ಆಯ್ತಲ್ವಾ ಇಲ್ಲಿ ನೋಡಿ. ಸೊ ಅದಕ್ಕೆ ನಾವೇನ್ ಹೇಳ್ಬೋದು, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 3 ಫ್ರಮ್ above.
ಅಲ್ವಾ? ಆಂಗಲ್ 1 is equals to ಆಂಗಲ್ 2 ಇದೆ ಅಲ್ವಾ? ಆಂಗಲ್ 2 is equals to 3 ಇದೆ. ಸೊ ನಾವೇನ್ ಹೇಳ್ಬೋದು, 1 is equals to 3 ಆಯ್ತು, 2 is equals to 4 ಆಯ್ತು ಅಲ್ವಾ? ಸೊ ಆಂಗಲ್ 1 is equals to ಆಂಗಲ್ 3 ಆಯ್ತು. ಈಗ ನೋಡಿ, therefore ಈ ಟ್ರಯಾಂಗಲ್ ಅಲ್ಲಿ ಈ 2 ಆಂಗಲ್ಸ್ ಈಕ್ವಲ್ ಆದ್ರೆ ಈ 2 ಸೈಡ್ಸ್ ಕೂಡ ಈಕ್ವಲ್ ಆಗ್ತಾವಲ್ಲ, ಇದು ಐಸೋಸ್ಲೆಸ್ ಟ್ರಯಾಂಗಲ್ ಆಯ್ತು. 2 ಆಂಗಲ್ಸ್ ಈಕ್ವಲ್ ಇದ್ರೆ ಈ ಸೈಡ್ ಈಕ್ವಲ್ ಆಗ್ತಾವಲ್ವಾ? ಯಾಕೆ? side opposite to equal angles. So therefore AB is equals to BC. Reason, sides opposite to equal angles of triangle are equal. ಅಲ್ವಾ? ಸೊ ಇವೆರಡು ಸೈಡ್ ಈಕ್ವಲ್ ಆಯ್ತು. ಈಗ ನೋಡಿ, ಆಲ್ಸೋ ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇದೆ. ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿನೂ ಆಗುತ್ತಲ್ವಾ? ಇದು ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಬರೆಯೋಣ ಅದನ್ನೇ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಅದು ಒಂದು. ಇನ್ನೊಂದು ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿ ಇದೆ. ಎರಡಕ್ಕೂ ಸೇಮ್ ರೀಸನ್ ಬರ್ತವೆ. ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಲ್ವಾ? ಸೊ ಇದನ್ನ ನಾವು 3 ಅಂತ ತಗೊಂಡ್ರೆ ಇದನ್ನ ನಾವು 4 ಅಂತ ತಗೋಣ. ಓಕೆ, ಈಗ ನಾವೇನ್ ಹೇಳ್ಬೋದು, ಕನ್ಕ್ಲೂಷನ್ ಬರ್ಬೋದು ನೋಡಿ. ಫ್ರಮ್ 3 and 4, 3 ನಲ್ಲಿ ಏನ್ ಹೇಳಿದ್ವಿ, ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿನೂ ಇದೆ, ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಡಿನೂ ಇದೆ. ಅಂದ್ರೆ ಕನ್ಫ್ಯೂಸ್ ಏನಾಗೋದಿಲ್ಲ, ಇಲ್ಲಿ ಏನಿದೆ ಎಲ್ಲಾ ಸೈಡ್ಸ್ ಈಕ್ವಲ್ ಇದಾವೆ ಅಂತ ಅರ್ಥ. ಸೊ ಅದನ್ನೇ ಬರೆಯೋಣ ನೋಡಿ. ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ, ಇಲ್ಲಿ ಪ್ರೂವ್ ಮಾಡಿದ್ವಿ. ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇದೆ, ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ, ಸಿ ಡಿ ಇಸ್ ಈಕ್ವಲ್ಸ್ ಟು ಎ ಡಿ ಇದೆ. ಸೊ all sides are equal. AB is equals to BC ಇದೆ, BC is equals to CD ಇದೆ, CD ಇದ್ದಷ್ಟು AD ಇದೆ. ಅಂದ್ರೆ all sides are equal ಆಯ್ತು. all sides are equal ಅಂದ್ರೆ ನಾವು ರಾಂಬಸ್ ಪ್ರಾಪರ್ಟಿ ಅಲ್ವಾ, all sides are equal ಇದ್ರೆ ರಾಂಬಸ್ ಅಂತ ಹೇಳ್ಬೋದು. ಸೊ ನಾವೇನ್ ಬರೆಯೋಣ, therefore all 4 sides are equal. Therefore, ABCD is a rhombus. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ನಾವು ಪ್ರೂವ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್